ಇನ್ನು ನಟ ರಾಮ್‌ಕುಮಾರ್ ಅವ್ರ ಬಗ್ಗೆ ಬಂದಿರುವಂಥ ಒಂದು ಸುದ್ದಿ ಅಂತ ಹೇಳ್ಬೋದು. ಹೌದು, ನಟ ರಾಮ್‌ಕುಮಾರ್ ನೆನಪು ಮಾತ್ರ ಆಗೋದು ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಒಂದು ಕಾಲದಲ್ಲಿ ಕಾವ್ಯ ಆಗಿರ್ಬೋದು, ಗೆಜೆನಾದ, ತಾಯಿಯ ಮಡಿಲು, ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಬ್ಲಾಕ್ ಬಸ್ಟರ್ ನಟ ಅಂದರೆ ಅದು ರಾಮ್‌ಕುಮಾರ್ ಅಂತ ಹೇಳ್ಬೋದು. ಮತ್ತು ಹ್ಯಾಂಡ್ಸಮ್ ಹೀರೋ ಅಂತ ಕೂಡ ಅವ್ರನ್ನ ಹೇಳ್ಬೋದು. ಇನ್ನು ಸ್ನೇಹಲೋಕ ಸಿನಿಮಾಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿದ್ದು. ಈ ಬ್ರೇಕ್ನಲ್ಲಿ ಮತ್ತು ಈ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರನೇ ಉಳಿದುಬಿಡ್ತಾರೆ. ಏಕಾಗಿ ದೂರ ಉಳಿತಾರೆ ಇವತ್ತಿಗೂ ಸಹ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ಬೋದು. ಹೌದು, ರಾಮ್‌ಕುಮಾರ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿರ್ತಾರೆ. ಇನ್ನು ಒಳ್ಳೆಯ ಅದ್ಭುತವಾದಂಥ ಕಲಾವಿದರು ಕೂಡ ಅಂತಲೂ ಹೇಳ್ಬೋದು ರಾಮ್‌ಕುಮಾರ್ ಅವ್ರನ್ನ. ಇನ್ನು ಹೀಗಿರೋಂಥ ಸಂದರ್ಭದಲ್ಲಿ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲೇ ದೂರ ಆಗಿ ಉಳ್ಕೊಳ್ಳುವಂಥದ್ದು. ಇವತ್ತಿಗೂ ಸಹ ಯಾವುದೇ ಯೂಟ್ಯೂಬ್ಗಳಲ್ಲಾಗಿದ್ದು ಎಲ್ಲೂ ಸಹ ಇಂಟರ್ವ್ಯೂ ಕೂಡ ಕೊಡಲಿಲ್ಲ. ಚಿತ್ರಕ್ಕೆ ಯಾಕೆ ದೂರ ಉಳಿದೋದು ಗೊತ್ತಿಲ್ಲ. ಹೀಗಾಗಿ ಸಿನಿಮಾ ರಂಗದಿಂದ ನಟ ರಾಮ್‌ಕುಮಾರ್ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹೌದು, ಚಿತ್ರರಂಗದಲ್ಲಿ ಅಮೋಘವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 150 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ರು. 25 ವರ್ಷದಿಂದ ಚಿತ್ರರಂಗದಿಂದ ದೂರನೇ